ಮತ್ತೆ ಏನ್ ಆಕ್ಟಿಂಗ್ ಮಾಡ್ಬೇಕು ಅಂತ ಅವ್ನು ಹೋಗಿಲ್ಲ ಅಲ್ಲಿ. ಅವ್ನು ಆಚ ಕಡೆ ಏನಿದೆ ಒಂದು ಒಳ್ಳೆತನ ಆಗ್ಲಿ, ಒಂದು ಒರಿಜಿನಲ್ ಕಂಟೆಂಟ್ ಆಗ್ಲಿ, ಅದನ್ನ ಒಳಗಡೆನೂ ಕೂಡ ತೋರ್ಸ್ಕೊಂತ ಇದ್ದಾನೆ. ಈಗ ಅಶ್ವಿನಿ ಅವರು ಹೋಗಲ್ಲೋ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಡ್ತಾರೆ, ಯಾರಿಗೂ ರೆಸ್ಪೆಕ್ಟ್ ಕೊಡ್ತಲ್ಲ, ಹೋಗಲ್ಲೋ ಅಂತಾರೆ. ಅದೇ ತಿರ್ಗಿಸಿ ಹೋಗೆಲ್ಲೇ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಇರ್ತದ. ಇದು ಒಂದು ಟ್ರೆಂಡಿಂಗ್ ಮಾಡ್ತಾವ್ರೆ ಬಿಗ್ ಬಾಕ್ಸ್ ನ ಒಳಗಡೆ. ಇದು ನನಗೇನೋ ಒರಿಜಿನಲಿಟಿ ಶೋ ಅಲ್ಲ ಇದು. ಏನೋ ಗಿಲ್ಲಿ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಏನಕ್ಕೆ? ಶೋ ತಾನೇ ನಡೆಸ್ತಾ ಇರೋದು. ಒಳಗಡೆ ನಡೆಯೋ ಶೋಗುನು ಇವ್ರು ಆಚ ಕಡೆ ಕಂಪ್ಲೇಂಟ್ ಕೊಡೋ ಶೋಗುನು ಏನು ವ್ಯತ್ಯಾಸ ಇದೆ? ಏನೋ ಒಂದು 50 ಲಕ್ಷ ಏನೋ ಗೆದ್ದವ್ರಿಗೆ ಒಂದು ಪ್ರೈಸ್ ಅಂತ ಕೊಡ್ತಾ ಇದ್ದಾರೆ. ಮಾಡೋರು ದುಡ್ಡು ಮಾಡ್ಕೊಂತಾರೆ ಹೊರತು ಇಲ್ಲಿ ಯಾರು ಒಂದು ಬಡವ್ರಿಗಾಗ್ಲಿ ಒಂದು ಎಜುಕೇಶನ್ ಮಕ್ಳಿಗಾಗ್ಲಿ ಯಾರಿಗೂ ₹1 ಇವ್ರೇನು ಫ್ರೀ ಆಗಿ ಏನು ಕೊಡ್ತಾ ಇಲ್ಲ. ಏನು ಅಂದ್ರೆ ಏನು ಮಾಡ್ತಾ ಇಲ್ಲ. ಆಚ ಕಡೆ ಅವ್ರು ದಾನ ಧರ್ಮ 100 ಮಾಡಿರ್ಲಿ, ಅದು ಬೇಕಾಗಿಲ್ದೇ ಇರೋದು ವಿಷಯ. ಒಳಗಡೆ ಹೆಂಗಿದ್ದಾರೆ ಅವರು, ಯಾರಿಗೂ ರಘುಗೂ ಮರ್ಯಾದೆ ಕೊಡ್ತಾ ಇಲ್ಲ, ಗಿಲ್ಲಿಗೂ ಮರ್ಯಾದೆ ಕೊಡ್ತಾ ಇಲ್ಲ. ಏಕವಚನದಲ್ಲಿ ಹೆಂಗ್ ಬೇಕಂಗ್ ಮಾತಾಡ್ತಾ ಇದ್ದಾರೆ. ಇವ್ರನ್ನ ಯಾಕೆ ಈಗ ಬಿಗ್ ಬಾಸ್ ಆಚೆ ಕಳ್ಸಿಲ್ಲ? ಯಾಕೆ ಕಳ್ಸಿಲ್ಲ? ನೀನ್ ಬನೀನ್ ಹಾಕೊಂತ ಇದೆಯಾ, ಇಲ್ಲಿ ಏನೋ ಬ್ರ್ಯಾಂಡ್ ಏನಾರ ನೀನು ಪ್ರಮೋಷನ್ ಮಾಡ್ತಾ ಇದೆಯಾ? ಹೋಗಿ ಮೇಡಮ್, ನಮ್ಮ 3 ಕಡೆ ಬನ್ನಿ, ಮಂಡ್ಯ ಕಡೆ ಬನೀನೇ ಇರಲ್ಲ ಒಂದೊಂದು ಟೈಮ್. ಹಂಗೆ ಬರೀ ಪ್ಯಾಂಟ್ ಹಾಕೊಂಡಿರ್ತಾರೆ, ಪಂಚೆ ಹಾಕೊಂಡಿರ್ತಾರೆ, ಬರೀ ಮೈಲಿರ್ತಾರೆ. ಅದು ನಮ್ದು ಆಗಿನ ಕಾಲದಿಂದ ನಾವು ಹಂಗ್ ಬಂದಿರೋದು. ಇವತ್ತೇನೋ AC ಇದೆ, ಕೋಟ್ ಹಾಕತಾರೆ. ಕೋಟ್ ಹಾಕೊಂಡ್ ಬರ್ಲಿ ನಮ್ಮ ಹಳ್ಳಿ ಕಡೆಗೆ ನೋಡೋಣ, ಅರ್ಧ ಗಂಟೆ ನಿಂತ್ಕೊಳ್ಳಿ ನೋಡೋಣ ರೋಡಲ್ಲಿ. ಹಿಂಗೆ ಗಿಲ್ಲಿಯವರು ಬಹಳ ಕಷ್ಟಪಟ್ಟು ಶ್ರಮದಿಂದ ಬಂದಿದ್ದಾರೆ. ಬಹಳ ನೊಂದ ಜೀವಿ ಅದು. ಅವ್ನ್ ಗೆಲ್ಬೇಕು. ಅವ್ನ್ ಗೆದ್ರೆ ಏನೋ ಒಂದಷ್ಟು ಅವ್ರ ಕೈಲಾಗಿದ್ದಷ್ಟು ಮಕ್ಳಿಗೆ ಸಹಾಯ ಮಾಡ್ತಾನೆ, ಎಜುಕೇಶನ್ ಅಲ್ಲಾದ್ರೂ ಮಾಡ್ತಾನೆ, ಏನಾದ್ರೂ ಮಾಡ್ತಾನೆ ಅಂತ ನಾನು ಭರವಸೆ ಕೊಡ್ತೀನಿ ಮೇಡಮ್. ಇಲ್ಲ ಅನ್ನೋದಿಲ್ಲ. ಈ ಬಿಗ್ ಬಾಸ್ ಅನ್ನೋದು ಏನಾಗಿದೆ ಅಂದ್ರೆ ನೋಡಿ, ಸಾಧನೆ ಮಾಡಿದವ್ರನ್ನ ಬಡವ್ರನ್ನ ಯಾರನ್ನೂ ಕಳ್ಸಲ್ಲ. ಎಲ್ಲ ಬರೀ ದುಡ್ಡು ಮಾಡಿರೋರ್ನೇ ದುಡ್ಡು ಮಾಡ್ಕೊಳ್ಳಿ ಅಂತ ಒಂದು ಒಳಗಡೆ ಕಳಿಸ್ತವ್ರೆ ಹೊರತು ಕಳಿಸ್ಲಿ ನೋಡೋಣ. ಈಗ ಎಕ್ಸಾಂಪಲ್ ನಾನು ಕಳ್ಸಿದ್ರೆ ನಾನು ಆಡಲ್ಲ ಅಂತೀನಿ ಮೇಡಮ್. ಖಂಡಿತ ನೋಡ್ತೀನಿ ಮೇಡಮ್. ದಿನ ಎವ್ರಿ ಡೇ ನೋಡ್ತೀನಿ. ಫೇವ್ರೇಟ್ ನಮ್ಮ ಕನ್ನಡದ ಹುಡುಗ ಗಿಲ್ಲಿ ಅಲ್ಲ. ಯಾಕೆ ಅಂತಂದರೆ ಹುಡುಗ ಚೆನ್ನಾಗಿ ಆಡ್ತಾ ಇದ್ದಾನೆ, ಮುಚ್ಚು ಮರೆ ಇಲ್ಲ. ಮತ್ತು ಏನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅವ್ನು ಹೋಗಿಲ್ಲ ಅಲ್ಲಿ. ಅವನು ಆಚ ಕಡೆ ಏನಿದೆ ಒಂದು ಒಳ್ಳೆತನ ಆಗಲಿ, ಒಂದು ಒರಿಜಿನಲ್ ಕಂಟೆಂಟ್ ಆಗಲಿ, ಅದನ್ನು ಒಳಗಡೆನೂ ಕೂಡ ತೋರಿಸ್ಕೊತಾ ಇದ್ದಾನೆ. ಅದಕ್ಕೆ ನನಗೆ ಗಿಲ್ಲಿ ಅಂದರೆ ಭಾಳ ಇಷ್ಟ. ಅಂದರೆ ಅವನು ಒಂದು ಮಾತಾಗಲಿ, ಬೇರೆಯವ್ರ ಜೊತೆ ನಡ್ಕೊಳ್ಳೋದಾಗಲಿ. ಇವಾಗ ನೋಡಿ ಅಶ್ವಿನಿಯವರಲ್ವಾ, ಸಾರಿ ಅಶ್ವಿನಿಯವರು ಒಂದು ದೊಡ್ಡ ಟ್ರೆಂಡಿಂಗಲ್ಲೇ ನಡೀತಾ ಇದೆ. ಬಿಗ್ ಬಾಸ್ ಶೋ ಅನ್ನೋದು ಒಂದು ದೊಡ್ಡ ಟ್ರೆಂಡಿಂಗ್ ಅನ್ನೋದು ನಡೀತಾ ಇದೆ. ಈಗ ಅಶ್ವಿನಿಯವರು ಹೋಗಲ್ಲೋ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಡ್ತಾರೆ, ಯಾರಿಗೂ ರೆಸ್ಪೆಕ್ಟ್ ಕೊಡ್ತಲ್ಲ, ಹೋಗಲ್ಲೋ ಅಂತಾರೆ. ಅದೇ ತಿರ್ಗಿಸಿ ಹೋಗೆಲ್ಲೇ ಅಂತ ಅಂದರೆ ಹೆಣ್ಮಕ್ಳಿಗೆ ಮರ್ಯಾದೆ ಇರ್ತದ. ಅದಕ್ಕೆ ಎಷ್ಟೇ ತಾಳ್ಮೆ ಇದ್ರೂ ಗಂಡ್ಮಕ್ಳು ಮರ್ಯಾದೆ ಕೊಡ್ತವ್ರೆ. ನಿನಗನ್ನ ನಾನು ಅಂದರೆ ಹೆಂಗಿರುತ್ತೆ. ಇದು ಒಂದು ಟ್ರೆಂಡಿಂಗ್ ಮಾಡ್ತವ್ರೆ ಬಿಗ್ ಬಾಕ್ಸ್ನ ಒಳಗಡೆ. ಇದು ನನಗೇನೋ ಒರಿಜಿನಲಿಟಿ ಶೋ ಅಲ್ಲ ಇದು. ಇದರಿಂದ ಜನಗಳಿಗೆ ಏನು ಬಿಗ್ ಬಾಸಿಂದ ಏನು ಯೂಸ್ ಆಗ್ತಾ ಇಲ್ಲ. ಜನಗಳಿಗೆ ಏನಾದರೂ ಯೂಸ್ ಆಗೋ ಥರ ಏನಾದ್ರು ಮಾಡಬೇಕು ಅಲ್ವಾ. ಈಗ ಬಿಗ್ ಬಾಸ್ ಅನ್ನೋದು ಏನಾಗಿದೆ ಅಂದರೆ ದಿನ ಒಂದು ಶೋ ಬರುತ್ತೆ ಹೋಗುತ್ತೆ. ಬಿಗ್ ಬಾಸ್ ಒಂದು ಶೋ ಹೋಗುತ್ತೆ. ಬಟ್ ಅದರಿಂದ ಏನು ಉಪಯೋಗ ಇಲ್ಲ. ಜನಗಳಿಗೆ ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ನೋಡಿ, ಓಸಲಿ ಏನೋ ಒಂದು ಕಂಟೆಂಟ್ ಎತ್ಕೊಬಂದರು, ಏನೋ ಒಂದು ಹುಲಿ ಉಗ್ರಂತೆ ಅಂತ ಒಂದು ದೊಡ್ಡ ಟ್ರೆಂಡಿಂಗ್ ಮಾಡಿದ್ರು. ಇವ್ರು ಶೋನ ಸೆಲ್ಫ್ ರೆಸ್ಪೆಕ್ಟಾಗಿ ಟ್ರೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಅಂದರೆ ಏನು ವರ್ಲ್ಡ್ ರೆಕಾರ್ಡಲ್ಲಿ ದಾಖಲೆ ಮಾಡೋಣ ಆ ಥರ. ಈಗ ನೋಡಿ, ಇವಾಗ ಏನೋ ಗಿಲ್ಲಿ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಏನಕ್ಕೆ? ಶೋ ತಾನೇ ನಡೆಸ್ತಾ ಇರೋದು. ಒಳಗಡೆ ನಡೆಯೋ ಶೋಗುನು ಇವ್ರು ಆಚ ಕಡೆ ಕಂಪ್ಲೇಂಟ್ ಕೊಡೋ ಶೋಗುನು ಏನು ವ್ಯತ್ಯಾಸ ಇದೆ? ಏನಿದೆ? ಇವರು ಮಾಡ್ತಾ ಇರುವಂತಹ ಟ್ರೆಂಡಿಂಗ್ ಬಿಗ್ ಬಾಸ್ ನಡೀಲಿ ಅನ್ನೋಕ್ಕೋಸ್ಕರಕ್ಕೆ ಇವ್ರು ಆಚ ಕಡೆ ಈ ಥರ ಮಾಡ್ತಾ ಇರೋದು. ಈ ಶೋ ತಾನೇ ನಡೆಸ್ತಾ ಇರೋದು. ಒಳಗಡೆಗೆ ಸಂಬಂಧಪಟ್ಟಿದ್ದು ಅವ್ರ ಕಾನೂನು ಏನಿದೆ ಭದ್ರಾಗಿ ಅವ್ರು ಏನಿದೆ ಅವ್ರು ತೀರ್ಮಾನ ತೊಗೊತಾರೆ ಅವರು. ಅದು ಮುಟ್ಬಿಟ್ಟು ಇವ್ರು ಆಚ ಕಡೆ ಇವ್ರು ಕಂಪ್ಲೇಂಟ್ ಕೊಡೋದಂತೆ, ಒಳಗಡೆಗೆ ಇವ್ರಿಗೆ ಹಂಗೆ ಮಾಡೋದಂತೆ ಹಿಂಗೆ ಮಾಡೋದಂತೆ ಬೇಜ ನಡೀತದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ ಮತ್ತೆ ಹೋಗಿ ಇವ್ರು ಕಂಪ್ಲೇಂಟ್ ಕೊಡಲ್ಲ? ಎಲ್ಲೋ ಜನರನ್ನ ಮೋಟಿವೇಟ್ ಮಾಡ್ತಿದ್ದಾರೆ ಅನ್ಸುತ್ತಾ ನಿಮಗೆ? 100% ಸತ್ಯನೇ, ಅದರಲ್ಲಿ ಏನು ಡೌಟೇ ಇಲ್ಲ. ಬಿಗ್ ಬಾಸಿಂದ ಏನಾದ್ರು ಸಾಮಾನ್ಯ ಜನಕ್ಕೇನಾದರೂ ಹೆಲ್ಪ್ ಆಗ್ತಾ ಇದೆಯಾ? ₹1 ಹೆಲ್ಪ್ ಆಗ್ತಾ ಇಲ್ಲ. ಸತ್ಯನಾ? ಏನು ಹೆಲ್ಪ್ ಆಗ್ತಾ ಇದೆ? ಇವರು ಪ್ರತಿ ಸಲ ಬಿಗ್ ಬಾಸ್ಗೆ ಬರ್ತಾರೆ, ಏನಾದರೂ ಒಂದು ಟ್ರೆಂಡಿಂಗ್ ಏನಾದ್ರು ಮಾಡ್ತಾರೆ, ಏನಾದರೂ ಒಂದು ಸಮಥಿಂಗ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಒಂದು ದೊಡ್ಡ ಟ್ರೆಂಡ್ ನಡೀಲಿ ಅಂತ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಅದೇನಾಗುತ್ತೆ, ಎಲ್ಲ ಚಾನಲ್ನವರು ಹಾಕ್ತಾರೆ. ಇವಾಗ ನೋಡಿ, ಬಿಗ್ ಬಾಸ್ನ ಲಾಕ್ ಮಾಡಿಸಿದ್ರು. ಯಾಕೆ? ಎಲ್ಲ ಚಾನಲಲ್ಲೂ ಬರುತ್ತೆ, ಬಿಗ್ ಬಾಸ್ ನೋಡುತ್ತೆ, ಏನಾಗುತ್ತೆ ಅಂತ ತೋರಿಸ್ತಾರೆ. ನೋಡಬೇಕು, ಒಂದು ಒಳ್ಳೆ ವ್ಯೂ ಬರುತ್ತೆ, ಎಲ್ಲರೂ ನೋಡ್ತಾರೆ, ಒಂದು ಒಳ್ಳೆ ಅಮೌಂಟ್ ಆಗುತ್ತೆ. ಅದು ಅವ್ರಿಗಾಗುತ್ತೆ ಮೇಡಮ್. ಎಷ್ಟೋ ಕೋಟಿ ಖರ್ಚು ಮಾಡಿ ಒಂದು ಲೊಕೇಶನಲ್ಲಿ ಒಂದು ಮನೆ ಥರ ಮಾಡಿದ್ದಾರೆ. ಏನೋ ಒಂದು 50 ಲಕ್ಷ ಏನೋ ಗೆದ್ದವ್ರಿಗೆ ಒಂದು ಪ್ರೈಸು ಅಂತ ಕೊಡ್ತಾ ಇದ್ದಾರೆ.
ಅಲ್ವಾ? ಗೆದ್ದವ್ರಿಗೆ 50 ಲಕ್ಷ, ಇವರು ಗೆದ್ದವ್ರಿಗೆ 50 ಲಕ್ಷ ಕೊಡ್ತಾವ್ರೆ, ಖರ್ಚು ಮಾಡ್ತಾ ಇರೋದು ಇನ್ನೆಷ್ಟು? ಅಡ್ವರ್ಟೈಸ್ಮೆಂಟಲ್ಲಿ ಎಷ್ಟು ದುಡ್ಡು ಬರ್ತೈತೆ? ಮಾಡೋರು ದುಡ್ಡು ಮಾಡ್ಕೊತಾರೆ ಹೊರ್ತು ಇಲ್ಲಿ ಯಾರನ್ನು ಒಂದು ಬಡವ್ರಿಗಾಗಲಿ ಒಂದು ಎಜುಕೇಷನ್ ಮಕ್ಳಿಗಾಗಲಿ ಯಾರಿಗೂ ₹1 ಏನು ಇವರೇನು ಫ್ರೀಯಾಗಿ ಏನು ಕೊಡ್ತಾ ಇಲ್ಲ. ಏನು ಅಂದರೆ ಏನೂ ಮಾಡ್ತಾಯಿಲ್ಲ. ಯಾರು ಮಾಡ್ತಾವ್ರೆ? ಬಿಗ್ ಬಾಸ್ ಯಾರೂ ಮಾಡ್ತಾಯಿಲ್ಲ. ಏನೋ ಗಿಲ್ಲಿ ಒಬ್ಬ ಚೆನ್ನಾಗಿ ಆಡ್ತಾವನೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಆಟ ಆಡೋದಿಲ್ಲ ಅಂತಲ್ಲ. ನಮ್ಮಲ್ಲಿ ನಾವು ರೆಸ್ಪೆಕ್ಟ್ ಕೊಡೋದನ್ನ ಫಸ್ಟ್ ಕಲ್ತ್ಕೊಬೇಕು, ತಪ್ಪಲ್ವಾ? ನನ್ನ ಜೊತೆ ಬಾಂಡಿಂಗಲ್ಲಿ ಬೆಳ್ಕೊಂಬಂದು ವರ್ಷಾನುಗಂಟ್ಲೆ ನೀವು ನಮ್ಮ ಜೊತೆ ಇದ್ದರೆ ನಾನು ನಿಮ್ಮನ್ನ ಹೆಂಗೆ ಬೇಕಾದ್ರೂ ಕರಿಬೋದು. ಅದು ನಮ್ಮದು ಬಾಂಡಿಂಗು. ನೀನು ನಮ್ಮನ್ನು ಶ್ರೀಧರ್ ಬರಲ್ಲೋ ಹೋಗಲ್ಲೋ ಅನ್ಬೋದು. ಈ ಥರ ಇದ್ದಾಗ ಸರ್ ಬನ್ನಿ ಸರ್, ಹೋಗಿ ಸರ್ ಅಂತಲೇ ಅನ್ಬೇಕು ಅಲ್ವಾ? ನಾವು ನಿಮ್ಗೊಂದು ರೆಸ್ಪೆಕ್ಟ್ ಕೊಟ್ಟಂಗೆ ನೀವು ನಮ್ಗೆ ರೆಸ್ಪೆಕ್ಟ್ ಕೊಟ್ಟಂಗೆ. ಅದು ಬಾಂಡಿಂಗಲ್ಲಿ ಹೆಂಗೆ ಬೇಕಾದ್ರೂ ಸಂಬಂಧ ಇರ್ತವೆ. ಅದು ಒಂದು ಶೋ ನಡಿಬೇಕಾದ್ರೆ ಶೋಗೆ ಸಂಬಂಧಪಟ್ಟಿದ್ದು ಆಡಬೇಕು ಹೊರತು ಇವ್ರು ಆಚೆ ಕಡೆ ಬೆಳೆಕಾಳು ತೋರಿಸ್ಕೊಳ್ಳೋಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಎಲ್ಲರೂ ಒಂದು ಹೆಣ್ಣು ನನಗೆ, ಅವರು ಒಂದು ಹೆಣ್ತನಗೆ ಆಟ ಆಡ್ತಾವ್ರೆ. ಫೈನ್, ಒಪ್ಕೊಳ್ಳೋಣ. ನಮ್ಮ ಮನೇಲೂ ಅಕ್ಕ ತಂಗಿರಿದ್ದಾರೆ. ಅದು ಒಳಗಡೆ ಇವ್ರು ಹೆಂಗೆ ತೋರಿಸ್ತವ್ರೆ ಬಿಗ್ ಬಾಸಲ್ಲಿ, ಅದು ಐಡೋಣ, ನಮ್ಗೆ ಗೊತ್ತಿಲ್ಲ ಅದು. ಬಟ್ ಏನಪ್ಪ ಅಂತಂದರೆ ಅವ್ರದ್ದು ಓವರ್ ಮಾತಾಗಿದೆ. ಯಾಕೆ ಅಂತಂದರೆ ಒಳಗಡೆ ಆಚೆ ಕಡೆ ಎಷ್ಟು ಮುದ್ದು ಮನಸ್ಸೋ ಅಶ್ವಿನಿ ಗೌರವರು, ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಬಗ್ಗೆ ನಾನು ಸರ್ಚ್ ಮಾಡಿಲ್ಲ, ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ಒಳಗಡೆ ಏನು ನಡೀತೈತೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಆಚೆ ಕಡೆ ಅವ್ರು ದಾನ ಧರ್ಮ 100 ಮಾಡಿರಲಿ, ಅದು ಬೇಕಾಗಿಲ್ದಿರೋದು ವಿಷಯ. ಒಳಗಡೆ ಹೆಂಗಿದ್ದಾರೆ ಅವರು, ಯಾರಿಗೂ ರಘುಗೂ ಮರ್ಯಾದೆ ಕೊಡ್ತಾ ಇಲ್ಲ, ಗಿಲ್ಲಿಗೂ ಮರ್ಯಾದೆ ಕೊಡ್ತಾ ಇಲ್ಲ. ಇವ್ರು ಏಕವಚನದಲ್ಲಿ ಹೆಂಗೆ ಬೇಕಂಗೆ ಮಾತಾಡ್ತಾ ಇದ್ದಾರೆ. ಇವ್ರನ್ನ ಯಾಕೆ ಈಗ ಬಿಗ್ ಬಾಸ್ ಆಚೆ ಕಳಿಸಿಲ್ಲ? ಯಾಕೆ ಕಳಿಸಿಲ್ಲ? ಕಳಿಸ್ಬಾರ್ದು. ಅವರೇ ಒಂದು ಟ್ರೆಂಡಿಂಗ್ ಆಗಿದ್ದಾರೆ ಇವಾಗ, ಅರ್ಥ ಮಾಡ್ಕೊಳ್ಳಿ. ಅವರೇ ಒಂದು ಟ್ರೆಂಡಿಂಗ್ ಆಗಿದ್ದಾರೆ ಇವಾಗ. ಅವ್ರನ್ನ ಕಳಿಸ್ಬಿಟ್ರೆ ಮತ್ತೆ ಬಿಗ್ ಬಾಸ್ ಶೋ ಚೆನ್ನಾಗಿರಲ್ಲ ಅದು. ಅದಕ್ಕೆ ಒಂದು ಬಿಗ್ ಬಾಸ್ ಶೋ ಅಂದರೆ ಇದನ್ನು ಎಲ್ಲ ಒನ್ ಡೇ ಏನು ನಡೀತದೆ ಪಿಕ್ಚರು, ಅದನ್ನು ಎಡಿಟ್ ಮಾಡಿ ತೋರಿಸೋದೇ ಒಂದು ಬಿಗ್ ಬಾಸು. ನಿಮ್ಮ ಫೇವ್ರೆಟ್ ಇವಾಗ ಕಂಟೆಸ್ಟೆಂಟ್ ಹೋಗ್ಬೇಕು ಅಂದರೆ ಯಾರು ಹೋಗ್ಬೇಕು? ಆಚೆ ಹೋಗ್ಬೇಕಾಗಿರೋದ? ಆಚೆ ಹೋಗ್ಬೇಕಾಗಿರೋದು ಇನ್ನೇನು ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ಅಂತಂದರೆ ಹೆಣ್ಮಕ್ಳಿಗೆ ಅಶ್ವಿನಿ ಗೌಡನೇ ಆಚೆ ಹೋಗ್ಬೇಕು. ಯಾಕೆ ಹೇಳಿ? ನಾವು ನಿಮ್ಗೆ ಏನಾರು ಏಕವಚನದಲ್ಲಿ ಕರೆದ್ಬಿಟ್ರೆ ನೋಡಿ ಹೆಂಗಸ್ರಿಗೆ ಹಿಂಗೆ ಅಂದ್ಬಿಟ್ರು ಅಂತೀರಾ. ನೀವು ನಮ್ಗೆ ಹಿಂಗೆ ಬೇಕಾರೆ ಹಂಗೆ ಅಂತೀರಲ್ಲ, ಅದನ್ನು ಕೇಳೋರು ಯಾರಿದ್ದಾರೆ? ನಿಮಗೇನೋ ಮಹಿಳಾ ಮಕ್ಕಳ ಅಭಿವೃದ್ಧಿಲಿ ಒಬ್ಬರು ಮಿನಿಸ್ಟ್ರ್ ಇದ್ದಾರೆ, ಒಂದು ಕಾನೂನಿದೆ. ಗಂಡಸ್ರಿಗೆ ಯಾರಿದ್ದಾರೆ? ಅದನ್ನು ಒಂದು ಮಾಡಿಬಿಡ್ರಲ್ಲ ಸರ್ಕಾರ ಆದಾಗೆ ಅಲ್ವಾ? ಗಂಡಸ್ಗೂ ಅನ್ನೋದು ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೊಂದು ಇರುತ್ತೆ ಮೇಡಮ್. ನಿಮ್ಗೆ ಹಂಗೆ ಮಾನ ಮರ್ಯಾದೆ, ನಮಗೂ ಹಂಗೆ ಮಾನ ಮರ್ಯಾದೆ ಅನ್ನೋದು ಇಬ್ರಿಗೂ ಇರುತ್ತೆ. ಈಕ್ವಲ್ಲು, ಯಾರಿಗೂ ಏರುಪೇರಿಲ್ಲ. ಯಾಕೆ ತಾಯಿ ಹೊಟ್ಟೆಲಿ ಉಟ್ಪತ್ತೀವಿ ಅನ್ನೋದಕ್ಕೋಸ್ಕರ ಒಂದು 20% ಎಕ್ಸ್ಟ್ರಾ ಮರ್ಯಾದೆ ಕೊಡೋಣ, ರೆಸ್ಪೆಕ್ಟ್ ಕೊಡೋಣ, ಜಾಸ್ತಿ ರೆಸ್ಪೆಕ್ಟ್ ಕೊಡೋಣ. ಹಂಗನ್ಬಿಟ್ಟು ನೀವು ಕೊಡ್ತೀವಿ ಅಂದ್ಬಿಟ್ಟು ನೀವು ಹೆಂಗೆ ಬೇಕಂದ್ರೂ ಮಾತಾಡಿದ್ರೆ ತಪ್ಪಾಗುತ್ತೆ ಮೇಡಮ್. ಅದು ನಮಗೂ ಒಂದು ಕಾನೂನು ಬರಬೇಕು, ಗಂಡು ಮಕ್ಳಿಗೂ ಒಂದು ಕಾನೂನು ತರೋಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಮೇಡಮ್. ಇಲ್ಲ ಅದಕ್ಕೊಂದು ಹೆಣ್ಮಕ್ಳು ಏನಾರ ನಿಂದು ಏನಾರು ಅವಾಜ್ ಹಾಕ್ಬಿಟ್ರೆ, ಗಾಡೀಲಿ ಹೋಗ್ಬೇಕಾರೆ ನಾವು ಅವಾಜ್ ಹಾಕ್ಬಿಟ್ರೆ ಕತ್ತುಪಟ್ಟಿ ಎಲ್ಲ ಹಿಡ್ಕೊಂಡು ಮಾತಾಡ್ತಾರೆ. ನಾವು ಜಸ್ಟ್ ನೀವು ಮುಟ್ಟಿದ್ರೆ ನಮ್ಮ ನಾಕನ್ನು ರುಬ್ಬಿಟ್ಟು ಒಳಗೆ ಹಾಕ್ಬಿಡ್ತಾರೆ. ಏನು ಹೇಳೋಣ? ಗಂಡಸ್ರಿಗೆ ಬೆಲೆನೇ ಇಲ್ವಾ? ಒಂದಲ್ಲ ಒಂದಿನ ಗಂಡಸ್ರಿಗೂ ಒಂದು ಸಂಘ ಅನ್ನೋದು ಬರುತ್ತೆ. ಬಂದರೆ ಮಾತ್ರ ಹೆಂಗಸ್ರುಗಳು ಕೈ ಕಟ್ಕೊಂಡು ನಿಂತ್ಕೊತಾರೆ. ಸೀರಿಯಸ್ ಆಗಿ ತಮಾಷೆ ಇಲ್ಲ, ಆ ಥರ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ಹೆಣ್ಮಕ್ಳಿಗೆ. ನಮ್ಮ ಮನೇಲಿ ಹೆಂಗೆ ಕೊಡ್ತೀವಿ, ನಾವು ಹೊರಗಡೆನೂ ಹಂಗೆ ಕೊಡ್ತೀವಿ. ಇವಾಗ ನಿಮ್ಮನ್ನು ಮೇಡಮ್ ಅಂತ ಇಲ್ವಾ ಮೇಡಮ್? ಅಷ್ಟೇ ಮೇಡಮ್. ಯಾರು ವಿನ್ ಆಗಬೇಕು ಮೇಡಮ್? ಆಲ್ಮೋಸ್ಟು ನೋಡಿ, ಬಡತನದಿಂದ ಕಷ್ಟಪಟ್ಟು ಒಂದು ಯೂಟ್ಯೂಬ್ನ ಸೃಷ್ಟಿ ಮಾಡಿಕೊಂಡು ಒಂದು ಒಳ್ಳೆ ವ್ಯೂನ ಗಳಿಸ್ಕೊಬೇಕು ಅಂತ ಅಂದರೆ ಅದು ಎಲ್ಲರ ಕೈಲೂ ಆಗಲ್ಲ. ಅದು ಎಲ್ಲರಿಗೂ ಟ್ಯಾಲೆಂಟ್ ಇರಲ್ಲ. ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ ಗಿಲ್ಲಿ ಅಶ್ವಿನಿ ಗೌಡರಿಗೆ, ನೀನು ಮಾಡಿ ತೋರಿಸ್ರಿ ಅಂತ. ಅವು ಯಾವತ್ತೂ ಅವ್ನು ಹೇಳಿದ್ದಾನೆ, ನೀನು ಮಾಡಿ ತೋರಿಸ್ರಿ ಮೇಡಮ್ ಅಂತ. ಮಾಡೋಕ್ಕಾಗುತ್ತಾ ಅದನ್ನು? ಇವತ್ತು ಹುಡುಗ ಹಳ್ಳಿ ಒಳಗಡೆ ಬಂದವನು ಇವತ್ತು ಹಳ್ಳೀಲಿ ಹೆಂಗಿದ್ದಾನೆ ಹಂಗೆ ಇದ್ದಾನೆ ಬಿಗ್ ಬಾಸಲ್ಲಿ. ಅವ್ನಿಗೆ ಇಷ್ಟು ಬಂದಿದ್ದು ಹೇಳ್ತಿದ್ರು, ನೀನು ಬನೀನು ಹಾಕೊತ ಇದೆಯಾ, ಇಲ್ಲೇನೋ ಬ್ರ್ಯಾಂಡ್ಗೆ ಏನಾರ ನೀನು ಪ್ರಮೋಷನ್ ಮಾಡ್ತಾ ಇದೆಯಾ? ಹೋಗಿ ಮೇಡಮ್, ನಮ್ಮೂರ ಕಡೆ ಬನ್ನಿ, ಮಂಡ್ಯ ಕಡೆಗೆ. ಬನ್ನಿನಲ್ಲೇ ಇರಲ್ಲ ಒಂದೊಂದು ಟೈಮ್. ಹಂಗೆ ಬರೀ ಪ್ಯಾಂಟ್ ಹಾಕೊಂಡಿರ್ತಾರೆ, ಪಂಚೆ ಹಾಕೊಂಡಿರ್ತಾರೆ, ಬರೀ ಮೈಲಿರ್ತಾರೆ. ಅದು ನಮ್ಮದು ಆಗಿನ ಕಾಲದಿಂದ ನಾವು ಹಂಗೆ ಬಂದಿರೋದು. ಇವತ್ತೇನೋ ಇಲ್ಲಿ AC ಇದೆ, ಕೋಟ್ ಹಾಕತ್ತಾರೆ. ಕೋಟ್ ಹಾಕೊಂಡು ಬರಲಿ ನಮ್ಮ ಹಳ್ಳಿ ಕಡೆಗೆ ನೋಡೋಣ, ಅರ್ಧ ಗಂಟೆ ನಿಂತ್ಕೊಳ್ಳಿ ನೋಡೋಣ ರೋಡಲ್ಲಿ. 1 ಲೀಟ್ರ್ ನೀರು ಬಂದ್ಬಿಡ್ತದೆ ಅವ್ರ ಬಾಡೀಲಿ. ಅದಕ್ಕೆ ನಮಗೆ ಗಿಲ್ಲಿಯವರು ಭಾಳ ಕಷ್ಟಪಟ್ಟು ಶ್ರಮದಿಂದ ಬಂದಿದ್ದಾರೆ. ಭಾಳ ನೊಂದ ಜೀವಿ ಅದು. ಅವ್ನು ಗೆಲ್ಲಬೇಕು. ಅವ್ನು ಗೆದ್ದರೆ ಏನೋ ಒಂದು ಅಷ್ಟು ಅವ್ರ ಕೈಲಾಗಿದ್ದಷ್ಟು ಮಕ್ಳಿಗೆ ಸಹಾಯ ಮಾಡ್ತಾನೆ, ಎಜುಕೇಷನಲ್ಲಾದರೂ ಮಾಡ್ತಾನೆ, ಏನಾದ್ರೂ ಮಾಡ್ತಾನೆ ಅಂತ ನಾನು ಭರವಸೆ ಕೊಡ್ತೀನಿ ಮೇಡಮ್. ಇಲ್ಲ ಅನ್ನಂಗಿಲ್ಲ. ಅವ್ನು ಗೆಲ್ಲಬೇಕು. ಯಾಕೆ ಅಂತಂದರೆ ಎಲ್ಲರ ಹತ್ರನೂ ಎಲ್ಲರನ್ನೆಲ್ಲ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಇರೋದು, ಎಲ್ಲ ಒಳ್ಳೊಳ್ಳೆ ದುಡ್ಡು ಮಾಡಿರೋರು ಇರೋದು. ಈ ಬಿಗ್ ಬಾಸ್ ಅನ್ನೋದು ಏನಾಗಿದೆ ಅಂದರೆ ನೋಡಿ, ಸಾಧನೆ ಮಾಡಿದವ್ರನ್ನ ಬಡವ್ರನ್ನ ಯಾರನ್ನೂ ಕಳಿಸಲ್ಲ. ಎಲ್ಲ ಬರೀ ದುಡ್ಡು ಮಾಡಿರೋರ್ನೇ ದುಡ್ಡು ಮಾಡ್ಕೊಳ್ಳಿ ಅಂತ ಒಂದು ಒಳಗಡೆ ಕಳಿಸ್ತವ್ರೆ ಹೊರತು
ಕಳಿಸ್ಲಿ ನೋಡೋಣ. ಈಗ ಎಕ್ಸಾಂಪಲ್ ನಾನು ಕಳಿಸಿದ್ರೆ ನಾನು ಆಡಲ್ಲ ಅಂತೀನ ಮೇಡಮ್, ನಿಮ್ಮ ಕಳಿಸಿದ್ರೆ ನೀವು ಆಡಲ್ಲ ಅಂತೀರಾ? ಎಲ್ಲಾದರೂ ಆಡ್ತಾರೆ ಮೇಡಮ್, ಸೆಲೆಕ್ಟ್ ಮಾಡಬೇಕು. ಇವ್ರಿಗೇನು TRP. ಈ ಬಿಗ್ ಬಾಸ್ ಶೋ ಹೆಂಗೆ ಗೊತ್ತಾ, ಟ್ರೆಂಡ್ ಆಗಿರ್ತಾರೆ, ಒಳ್ಳೆ ಕಳಿಸಿದ್ರೆ ಜನಗಳು ನೋಡ್ತಾರೆ, ಅವರಿಂದ ಒಂದು ಒಳ್ಳೆ ವ್ಯೂಸ್ ಬರುತ್ತೆ. ವ್ಯೂಸ್ ಒಳ್ಳೆ ಚೆನ್ನಾಗಿ ಜನಗಳು ನೋಡ್ತಾ ಇದ್ರೆ, ಯೂಟ್ಯೂಬಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ರೆ, TV ನೋಡ್ತಾ ಇದ್ರೆ, ಯಾವ್ಯಾವ್ದು ಆ್ಯಪ್ಗಳು ನೋಡ್ತಾ ಇದ್ರೆ ಬಿಗ್ ಬಾಸ್ಗೊಂದು ಒಳ್ಳೆ ದುಡ್ಡು ಬರುತ್ತೆ. ಆ ದುಡ್ಡು ಏನು ಮಾಡ್ತಾರೆ, ಬಂಡವಾಳ ಹಾಕ್ತಾನೆ ಎತ್ಕೊಂತಾನೆ. ಇಲ್ಲಿ ಬಕ್ರಾ ಇದ್ದಾರೆ ಅದ್ಯಾರು 300 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡು ನೆಟ್ ಖಾಲಿ ಮಾಡ್ಕೊತಾರ ನಾವು. ಅಷ್ಟೇ ಮೇಡಮ್, ಬೇರೆ ಏನಿಲ್ಲ. ಬಿಗ್ ಬಾಸಲ್ಲಿ ಗೆಲ್ಲಬೇಕು, ಒಳ್ಳೇದಾಗಲಿ, ಆಲ್ ದ ಬೆಸ್ಟು. ಗೆದ್ದರೆ ಒಂದು ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ. ಎಜುಕೇಷನಲ್ಲಿ ಮಕ್ಳುಗಳಿಗೆ ಫೀಸ್ ಕಟ್ಟೋಕ್ಕಾಗಲಿ ಏನು, ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು 500 ರೂಪಾಯಿ ಇರ್ತದೆ ಅಂದ್ರೂ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದು 100 ಜನಕ್ಕೆ ಒಂದು ಇಡೀ ಊರಿಗೆಲ್ಲ ಕಟ್ಬೋದು ಗೆದ್ದರೆ. ನಾನು ಹೇಳ್ತಿರೋದು ಒಂದು ಬುಕ್ಕೇ ಕೊಡ್ಬೋದು, ಒಂದು ಬಟ್ಟೆನೇ ಕೊಡ್ಬೋದು. ಪಾಪ ನೋಡಿ, ಬಡತನ ಅಂತಂದರೆ ನೋಡಿ, ಹೋಸಲಿ ಬಿಗ್ ಬಾಸ್ ಕಾರ್ತಿಕ್ ಅವ್ರು ಗೆದ್ದರು, ವಿನ್ ಆದರು. ಪಾಪ ನೋಡಿ, ಅವ್ರ ಅಕ್ಕನ ಮಗನೇ ಅವ್ರಿಗೆ ಲಕ್ಕಿ ಅನಿಸುತ್ತೆ. ನನ್ನ ಮಕ್ಕನ ಮಗನೂ ಹುಟ್ತಾ, ನನಗೂ ಭಾಳ ಲಕ್ಕಿ. ನಾನು ಒಂದು ಲೆವೆಲಲ್ಲಿ, ಒಂದು ಲೋ ಪ್ರೊಫೈಲಲ್ಲಿದ್ದೆ, ಒಂದು ಹೈ ಪ್ರೊಫೈಲಲ್ಲಿ ಇದ್ದೀನಿ ಅಂತ ಹೇಳ್ಕೊತೀನಿ ಹೆಮ್ಮೆಯಿಂದ. ಒಂದು ಟೈಮಲ್ಲಿ ಒಂದು ಸೈಕಲೇ ಇರಲಿಲ್ಲ, ಇವತ್ತು 2 ಕಾರ್ ಇದೆ, ಗಾಡಿ ಇದೆ. ಅಕ್ಕನ ಮಕ್ಕಳು ಇಬ್ರಿಗೂ, ಇಬ್ಬರು ಅಕ್ಕಿರಿಗೂ ಒಂದು ಗಂಡು ಒಂದು ಹೆಣ್ಣು ಮಗುವಾಗಿದೆ. ನನಗೂ ಒಂದು ಲೈಫ್ ಚೇಂಜ್ ಆಗಿದೆ. ಹಂಗೆ ಒಂದು ಮನೇಲಿ ಅವ್ರಿಗೆ ಒಂದು ಅಕ್ಕನ ಮಗ ಅಂತ ಏನು ಹುಡ್ತು, ಕಾರ್ತಿಕಂದು ಲೈಫೇ ಚೇಂಜ್ ಆಗೋಯ್ತು. ಹಂಗೆ ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದಾಗುತ್ತೆ, ತುಂಬ ಕಷ್ಟಪಟ್ಟಿರೋರಿಗೆ ಗೆಲ್ಲಿ ಅಂತ ಬಯಸ್ತೀನಿ ಮೇಡಮ್. ಟಾಪ್ 5 ಇವ್ರು ಬರ್ಬೋದು ಅಂದರೆ ಯಾರು ಬರ್ಬೋದು? ಟಾಪ್ 5 ಟಾಪ್ 5 ಬರ್ಬೋದು ಅಂದರೆ ನನ್ನ ಪ್ರಕಾರ ನನಗೆ ರಘು ಬರ್ಬೋದು ಅನಿಸುತ್ತೆ ಮೇಡಮ್. ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ, ಇಲ್ಲ ಅಂತಿಲ್ಲ. ರಘು ಬರ್ಬೋದು ಅನ್ಸುತ್ತೆ. ಯಾಕೆ ಅಂತಂದರೆ ಅವರು ಕೊಡೋ ರೆಸ್ಪೆಕ್ಟ್ ಎಲ್ಲ ತುಂಬ ಕೊಡ್ತಾಯಿದ್ದಾರೆ. ನೋಡಿದ್ರೆ ಗಂಡು ಮಕ್ಳಿಗೆ ತಲೆ ಕೆಟ್ಟರೆ ಹೆಂಗಾಗುತ್ತೆ ಅಂತ ಎಷ್ಟು ಅಂತ ರೆಸ್ಪೆಕ್ಟ್. ನೀನು ಯಾವನ ಹೇಳೋಕ್ಕೆ ಅಂತ ರಿಟರ್ನ್ ಮಾತಾಡ್ತಾರೆ ಅಲ್ವಾ ಮೇಡಮ್. ನೀವು ಹೆಂಗೆ ಮಾತಾಡ್ತೀರ ಅದ್ರ ಮೇಲೆ ಮೇಡಮ್. ನಾವು ಸುಮ್ಮನೆ ಬಂದು ನಿಮ್ಮನ್ನು ಕೆಣಕ್ಕಾಗಲ್ಲ. ನಾವು ಈ 4 ಜನ ಬರಬೇಕು ಅಂದರೆ ಯಾರು ಫೈನಲ್ ಬರ್ಬೇಕು? 4 ಜನ ಬರಬೇಕು ಅಂದರೆ 4 ಜನ ಬರ್ಬೇಕು. ಹೇಳಿದ್ರೆ 4 ಭಾಗ. ಈಗ ಬರಲಿ, ಗಿಲ್ಲಿನೂ ಬರಲಿ, ರಘುನೂ ಬರಲಿ, ಆಮೇಲೆ ಯಾರನ್ನ ಚಾಯ್ಸ್ ಮಾಡೋಣ ಅಂತಂದರೆ ಅವರಿಬ್ಬರು ಬರಲಿ, ಮಿಕ್ತವ್ರ ಜನ ಇಬ್ಬರು ಸೆಲೆಕ್ಟ್ ಮಾಡಲಿ.